ಇನ್ಕ್ಲೂಸಿವ್ ಕಮ್ಯುನಿಟಿ ಇದೆ. ಅಟ್ಲೀಸ್ಟ್ ನನ್ನ ಮೈಂಡಲ್ಲಿ ಅಟ್ಲೀಸ್ಟ್ ನಮ್ಮ ತಂದೆನ ಏನೋ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಭಾವನೆ ಉಳಿದಿದೆ. ಅಂದರೆ ನೀವು ಹೇಳ್ತಾ ಇರೋದು ಜನರ ಜೊತೆ ಇದ್ದು ಹೆಚ್ಚಾಗಿ ಬೆರೆತು ಮೊಬೈಲ್ನ ಬದಿಗಿಟ್ಟು ಈ ರೀತಿ ಕಮ್ಯುನಿಟಿ ಲಿವಿಂಗ್ ಮಾಡಿ ಖುಷಿಯಿಂದ ಇದ್ದರೆ ನಮ್ಮ ಭಾರತ ದೇಶದ ಕಲ್ಚರ್ಗೆ ಹೆಂಗಿದ್ನ ಅಡಾಪ್ಟ್ ಮಾಡಿಕೊಂಡು ಇದನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಮನಸ್ಸುಮನ ಕಂಪನಿನ 2015 ಸ್ಥಾಪನೆ ಮಾಡ್ತಾರೆ ಅನಂತರ ಮತ್ತೆ ಸುಮತಿ ಇಬ್ರು. ನಾನು ಸಿಂಪಲ್ ಕ್ವೆಶ್ಚನ್ ಕೇಳ್ತೀನಿ, ಬೆಂಗಳೂರು ಹೆಂಗ್ ಹುಟ್ಕೋತು? ಬೆಂಗಳೂರು ಒಂದು ಹಳ್ಳಿನೇ ಯಾವುದೋ ಕಾಲದಲ್ಲಿ. ನೀವು ಯಾವ ಊರಿನವ್ರು ಸರ್? ನಾವು ಉತ್ತರ ಕನ್ನಡ, ಸಿರ್ಸಿ ಸಿದ್ದಾಪುರ. ಸೊ ನೀವು ಬೆಂಗಳೂರಿಗೆ ಯಾಕೆ ಬಂದ್ರಿ? ಇಲ್ಲಿ ಕೂಡ ವರ್ಕೌಟ್ ಆಗಿದೆ, ಯಾಕಂದ್ರೆ ನಗರ ಬೆಳೆದಾಗೇನೆ ಭೂಮಿ ಖರೀದಿ ಮಾಡೋದು ಕೂಡ ತುಂಬಾ ಕಷ್ಟ. ಸೊ ಅದೇ 1 ಎಕರೆನಲ್ಲಿ 24 ಸೈಟ್ ಮಾಡೋ ಬದಲು ಅದೇ 1 ಎಕರೆನಲ್ಲಿ 100 ಅಪಾರ್ಟ್ಮೆಂಟ್ ಕಟ್ಬೋದು. ಜನರೇಷನ್ ಟುಗೆದರ್ ಚೈನಾದಲ್ಲೂ ಇದೆಯಾ? ಚೈನಾದಲ್ಲೂ ಇದೆ. ಚೈನಾದಲ್ಲಿ ಇವಾಗ ಸ್ವಲ್ಪ ಕಂಪ್ಯಾರಿಟಿವ್ಲಿ ತುಂಬಾ ಕಡಿಮೆ ಆಗೋಗ್ತಾ ಇದೆ, ನಮಗಿಂತ ತುಂಬಾ ಫಾಸ್ಟ್ ಆಗಿ ಕಡಿಮೆ ಆಗ್ತಾ ಇದೆ ಚೈನಾಲಿ. ಇಂಡಿಯಾನಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಇನ್ಕ್ಲೂಸಿವ್ ಕಮ್ಯುನಿಟಿ ಇದೆ. ಅಟ್ಲೀಸ್ಟ್ ನನ್ನ ಮೈಂಡಲ್ಲಿ ಅಟ್ಲೀಸ್ಟ್ ನಮ್ಮ ತಂದೆನ ಏನೋ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಭಾವನೆ ಉಳಿದಿದೆ. ಯಾ, ಡೈರೆಕ್ಟ್ಲಿನ ಇಂಡೈರೆಕ್ಟ್ಲಿನ ಅನ್ನೋದು ಕ್ವೆಶ್ಚನ್ ಮಾರ್ಕ್ ಇವಾಗ. ಲೈಫ್ ಸ್ಟೈಲು, ಟ್ರಾವೆಲ್ಲು, ವರ್ಕ್ ಪ್ರೆಷರು ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ, ಬಟ್ ಅಟ್ಲೀಸ್ಟ್ ಏನೋ ಆ ಭಾವನೆ ನಮ್ಮ ಹತ್ರ ಇನ್ನ ಕಂಟಿನ್ಯೂ ಆಗ್ತಾ. ಭಾವನೆಗಳಿದೆ, ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ. ಅದಕ್ಕೆ ನಾವೇನ್ ಮಾಡ್ಬೇಕು? ಟೆಕ್ನಾಲಜಿ ಅನ್ನೋದು ಏನ್ ಮಾಡುತ್ತೆ ಹೇಳಿ ಸರ್? ಟೆಕ್ನಾಲಜಿ ಅನ್ನೋದು ಯಾವಾಗ್ಲೂ ಒಂದು ಎನೇಬ್ಲರ್ ಅಲ್ವಾ? ನಾನೆಲ್ಲೋ ಇವಾಗ ಒಂದು ಬೈಕ್ ಯಾಕೆ ತಗೊಳಕ್ಕೆ ಜನ ಶುರು ಮಾಡಿದ್ರು? ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಬಸ್ ಹತ್ತು ಹಿಡಿದು ಹೋಗಿ 2 ಗಂಟೆಗೆ ಆಗಿ ಆಮೇಲೆ ಕೆಲಸ ಮಾಡಕ್ ಶುರು ಮಾಡಿದೆ. ಒಂದು ಬೈಕಲ್ಲಿ ಇದ್ರೆ ಅರ್ಧ ಗಂಟೆಗೆ ಹೋಗಿ ಶುರು ಮಾಡೋದು. ಸರ್ ಟೆಕ್ನಾಲಜಿ ಸರ್ ಎನೇಬ್ಲರ್ ಆಗಿ ನಾವು ಯಾವಾಗಲೂ ಥಿಂಕ್ ಮಾಡಬೇಕು. ಸೀನಿಯರ್ ಲಿವಿಂಗ್ ಅನ್ನೋ ಕಾನ್ಸೆಪ್ಟ್ನು ಇವಾಗ ಜನ ಒಂದು ಎನೇಬ್ಲರ್ ಆಗಿ ಥಿಂಕ್ ಮಾಡಬೇಕು. ನಮ್ಮ ತಂದೆ ತಾಯಿ ಬಿಟ್ಬಿಡೋಣ. ಫಸ್ಟ್ ಆಫ್ ಆಲ್ ತಂದೆ ತಾಯಿನೇ ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ನಾನೊಂದು ಸೀನಿಯರ್ ಲಿವಿಂಗ್ ಫೆಸಿಲಿಟಿನಲ್ಲಿ ಹೋಗಿ ಇದ್ರೆ ನನ್ನ ಫಿಸಿಕಲ್ ನನ್ನ ಫಿಸಿಕ್ಕು, ನನ್ನ ಮೆಂಟಲ್ ಸ್ಟೇಟು, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡೂನು ಚೆನ್ನಾಗಿರ್ಬೋದು ಇಲ್ಲಿ ಅಂತ ಒಂದು ನಂಬಿಕೆ ಬಂದ್ರೆ ಅದನ್ನ ನೀವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಂದ್ರೆ ನೀವು ಹೇಳ್ತಾ ಇರೋದು ಜನರ ಜೊತೆ ಇದ್ದು ಹೆಚ್ಚಾಗಿ ಬೆರೆತು ಮೊಬೈಲ್ನ ಬದಿಗಿಟ್ಟು ಈ ರೀತಿ ಕಮ್ಯುನಿಟಿ ಲಿವಿಂಗ್ ಮಾಡಿ ಖುಷಿಯಿಂದ ಇದ್ರೆ ಅದನ್ನೇ ನಾವಿವಾಗ ರೋಗಗಳು ಕಮ್ಮಿ ಬರುತ್ತೆ. ಡೆಫಿನೆಟ್ ಆಗಿ ನಾನು ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ ನಿಮಗೆ ಕ್ವಿಕ್ ಆಗಿ. ಸೊ ಸೀನಿಯರ್ ಲಿವಿಂಗ್ನ ನಾವು 2015 ನನ್ನ ಪಾರ್ಟ್ನರ್ಸ್ ಅನಂತರ ಮತ್ತೆ ಸುಮತಿ ಕಂಪನಿ ಸ್ಟಾರ್ಟ್ ಮಾಡಿದ್ರು. ಅವರು ವಿದೇಶಕ್ಕೆ ಹೋಗಿ US ಎಲ್ಲ ಹೋಗಿ, ನಾನು ಹೇಳ್ತಾ ಇದ್ದಂಗೆ ಅಲ್ಲಿ ಎಷ್ಟು ಜನ ಖುಷಿಯಾಗಿರ್ತಾರೆ ಎಲ್ಲ ನೋಡ್ಕೊಂಡು ಬಂದು ನಾವು ಇದನ್ನ ಹೆಂಗೆ ಇಂಡಿಯನ್ ಕಲ್ಚರ್ಗೆ, ನಮ್ಮ ಭಾರತ ದೇಶದ ಕಲ್ಚರ್ಗೆ ಹೆಂಗಿದ್ನ ಅಡಾಪ್ಟ್ ಮಾಡಿಕೊಂಡು ಇದನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಮನಸ್ಸುಮನ ಕಂಪನಿನ 2015 ಸ್ಥಾಪನೆ ಮಾಡ್ತಾರೆ ಅನಂತರ ಮತ್ತೆ ಸುಮತಿ ಇಬ್ರು ಸೇರಿ. ಅವ್ರ ಜೊತೆಗೆ ಆಗ ಮಂಗಲ್ಚಂದ್ ಜೈನ್ ಅಂತ ಇನ್ನೊಬ್ರು ಪಾರ್ಟ್ನರ್ ಇದ್ರು. ಅವ್ರು 3 ಜನ ಸೇರಿ ಮನಸ್ಸುಮನ ಸಂಸ್ಥೆನ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು 2017 ಅವ್ರ ಜೊತೆ ಸೇರ್ಕೊಂಡು ನಮ್ಮ ಮೊದಲನೆಯ ಪ್ರಾಜೆಕ್ಟ್ ಮನಸ್ಸುಮ್ ಅವಿಘ್ನ ಅಂತ ಜಿಗಣಿ ಆನೇಕಲ್ ರೋಡ್ ಅಲ್ಲಿರೋ ಸೌತ್ ಬ್ಯಾಂಗ್ಳೂರ್ನಲ್ಲಿ ನಾನು ಅವ್ರಿಗೆ ಎಕ್ಸ್ಕ್ಲೂಸಿವ್ ಮಾರ್ಕೆಟಿಂಗ್ ಪಾರ್ಟ್ನರ್ ಆಗಿ ನೀವಲ್ಲಿ ಸೇರ್ತೀನಿ. ಇಲ್ಲಿ ಇದಕ್ಕೆ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ನನಗೊಂದು ಡೌಟ್ ಇದೆ. ಈ ರೀತಿ ಕಮ್ಯುನಿಟಿ ಲಿವಿಂಗು, ಸೀನಿಯರ್ ಲಿವಿಂಗು ಎಲ್ಲರೂ ಒಟ್ಟಾಗಿರೋದು ನಮ್ಮ ಹಳೆ ಕಾಲದಲ್ಲಿ ಇತ್ತು ಅಲ್ವಾ? ಖಂಡಿತ. ಮುಂಚೆ ಹಳ್ಳಿಗಳಲ್ಲೆಲ್ಲ ಇತ್ತು, ಅದಕ್ಕೆ ಜನ ಖುಷಿಯಿಂದ ಇರ್ತಾ ಇದ್ರು. ಹೌದು. ನಾನೊಂದು ಸಿಂಪಲ್ ಕ್ವೆಶ್ಚನ್ ಕೇಳ್ತೀನಿ, ಬೆಂಗಳೂರು ಹೆಂಗ್ ಹುಟ್ಕೋತು? ಬೆಂಗಳೂರು ಒಂದು ಹಳ್ಳಿನೇ ಯಾವುದೋ ಕಾಲದಲ್ಲಿ. ಹೌದು. ಈಗ ಒಂದು 30 ವರ್ಷದ ಮುಂಚೆ ನೋಡಿದ್ರೆ ನಿಮ್ಗೆ ಒಂದು ಸಿಂಪಲ್ ಕ್ವೆಶ್ಚನ್, ನೀವು ಯಾವ ಊರಿನವ್ರು ಸರ್? ನಾವು ಉತ್ತರ ಕನ್ನಡ, ಸಿರ್ಸಿ ಸಿದ್ದಾಪುರ. ಸೊ ನೀವು ಬೆಂಗಳೂರಿಗೆ ಯಾಕೆ ಬಂದ್ರಿ? ಬದುಕು ಅಷ್ಟೇ. ಈಗ ನೀವು ಬಂದಿದ್ದೀರಾ ಫಸ್ಟ್ ಜನರೇಷನ್, ನಿಮ್ಮ ತಂದೆ ವಯಸ್ಸಿನವ್ರು ಎಷ್ಟೊಂದು ಜನ ಬೆಂಗಳೂರಿಗೆ ಬಂದಿದ್ದಾರೆ ಅದೇ ತರ. ಹೌದು ಅಲ್ವಾ? ಸೊ ಅದೇ ತರ ಈಗ ಏನಾಗ್ತಾ ಇದೆ, ಬೆಂಗಳೂರು ಅಂತ ಸಿಟಿ ಕಂಜೆಸ್ಟ್ ಆಗಿ ಇಲ್ಲಿ ಆಪರ್ಚುನಿಟೀಸ್ ಲಿಮಿಟೆಡ್ ಆಗಿರೋದ್ರಿಂದ ನಿಮ್ಮ ಮಕ್ಕಳು ಬೇರೆ ಕಡೆ ಅಥವಾ ನಿಮ್ಮ ಫ್ರೆಂಡ್ಸ್ ಹೊರ ದೇಶಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಕಲ್ಚರಲ್ಲಿ ಏನು ಚೇಂಜ್ ಆಗಿಲ್ಲ. ನಮ್ಮ ತಾತ ಮುತ್ತಾತ ಬೆಂಗಳೂರಿಗೆ ಹೆಂಗ್ ಹುಡ್ಕೊಂಡು ಬಂದ್ರೋ ಈಗ ನಾವು ಅಥವಾ ನಮ್ಮ ಮಕ್ಕಳು ಹುಡ್ಕೊಂಡು ಬೇರೆ ಕಡೆ ಹೋಗ್ತಾ ಇದಾರೆ ಅಷ್ಟೇ. ಇಲ್ಲೇನೋ ಕಲ್ಚರಲ್ಲಿ ಏನೂ ಚೇಂಜ್ ಆಗಿಲ್ಲ. ಅದ್ ನಮ್ಮ ಮೈಂಡ್ ಸೆಟ್ ಪ್ರಾಬ್ಲಮ್ ಅಷ್ಟೇ. ಮೇ ಬಿ ಏನೋ ಅವಾಗ 200 ಕಿಲೋಮೀಟರ್ ದೂರದಲ್ಲಿ ಇರ್ತಾ ಇದ್ರು, ಈಗ 2000 ಅಥವಾ 20,000 ಕಿಲೋಮೀಟರ್ ದೂರದಲ್ಲಿದ್ದಾರೆ ಅಷ್ಟೇ. ಬಟ್ ಸ್ಟಿಲ್ ಅವಾಗ
ಅದೇ 2 ದಿನ ಬೇಕಾಗಿತ್ತು ಒಂದು ಜಟ್ಕಾ ಬಂಡಿ ಹಿಡ್ಕೊಂಡು ಅಥವಾ ಒಂದು ಬಸ್ಸನ್ನ ಯಾವಾಗ್ಲೂ ವಾರಕ್ಕೆ 1 ದಿವಸ ಬಸ್ ಹಿಡ್ಕೊಂಡು ಬೆಂಗಳೂರಿಗೆ ಬರಕ್ಕೆ ಅಷ್ಟೇ ಟೈಮ್ ಆಗ್ತಿತ್ತು. ಇವಾಗ ನೋಡಕ್ ಹೋದ್ರೆ ನೀವು ಏರ್ಕ್ರಾಫ್ಟ್ ಇಟ್ಕೊಂಡು ದೇಶದಲ್ಲಿ ಎಲ್ಲೇ ಇದ್ರು 24 ಗಂಟೆಯಲ್ಲಿ ದೇಶದಲ್ಲಿ ಯಾವ ಮೂಲೆಯಿಂದ ಯಾವ ಮೂಲೆಗಾದ್ರೂ ಟ್ರಾವೆಲ್ ಮಾಡ್ಬೋದು. ಹೌದು ಹೌದು, ತೊಂದರೆನೇ ಇಲ್ಲ. ಹೌದು. ಈ ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಇರೋದ್ರಿಂದ ನೀವು ಈ ವೃದ್ಧರನ್ನೆಲ್ಲ ಒಂದು ಕಡೆ ಸೇರಿಸ್ತಾ ಇದ್ದೀರಾ. ಅದು ಒಂದು ಕ್ಯಾಟಗರಿ ಅಷ್ಟೇ. ಮಕ್ಕಳು ಹೊರಗಡೆ ಇದ್ದು ತಂದೆ ತಾಯಿ ಇಲ್ಲೇ ಉಳ್ಕೊಂಡಿರೋರು ಒಂದು ಜನಾಂಗ ಅಥವಾ ಒಂದು ಕಮ್ಯುನಿಟಿ ಅಷ್ಟೇ ನನ್ನ ಪ್ರಕಾರ. ನಾವು ಹಂಗೆ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದು, ಇಂಥವ್ರಿಗೆ ಸಪೋರ್ಟ್ ಮಾಡಕ್ ಶುರು ಮಾಡಿದ್ರೆ ಹೆಲ್ಪ್ ಆಗತ್ತೆ ಅಂತ. ಆಮೇಲೆ ಇನ್ನ ಎಷ್ಟೊಂದು ಕ್ಯಾಟಗರಿನ ನಾವು ಡಿಸ್ಕವರ್ ಮಕ್ಕಳು ಇದ್ದು ಕೂಡ ಜೊತೆಗಿದ್ದು ಕೂಡ ಅವರು ಸೀನಿಯರ್ ಲಿವಿಂಗ್ ಅಲ್ಲಿ ಇರಬೇಕು. ಯಾಕಂದ್ರೆ ಬೇರೆ ವೃದ್ಧರ ಜೊತೆ ನಾವು ಗೆಳೆತನ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ. ನನ್ನ ಮಕ್ಕಳಿಗೆ ನಾನು ಕಷ್ಟ ಕೊಡೋದಿಲ್ಲ. ಯಾಕಂದ್ರೆ ನನ್ನ ರಿಕ್ವೈರ್ಮೆಂಟ್ ಏನಿದೆ, ನನ್ನ ಲೈಫ್ ಸ್ಟೈಲ್ ಏನಿದೆ, ನನ್ನ ಮಗನ ಲೈಫ್ ಸ್ಟೈಲ್ ಏನಿದೆ, ನನ್ನ ಮಗಳ ಲೈಫ್ ಸ್ಟೈಲ್ ಏನಿದೆ, ಕಂಪ್ಲೀಟ್ಲಿ ಡಿಫ್ರೆಂಟ್. ನನಗೆ ಬೆಳಗ್ಗೆ 7 ಗಂಟೆಗೆ ಬೇರೆ ಥರ ತಿಂಡಿ ಬೇಕು, ಅವನಿಗೆ ಬೆಳಗ್ಗೆ 8 ಗಂಟೆಗೆ ಬೇರೆ ಥರ ತಿಂಡಿ ಬೇಕು. ಒಂದೇ ಮನೆಯಲ್ಲಿ ಎರಡೆರಡು ಮಾಡಿಕೊಂಡು ಯಾವಾಗ್ಲೂ ನಾನು ಏನಂದ್ರೆ ಇಂಟರ್ ಡಿಪೆಂಡೆನ್ಸಿ ಏನಿದೆ 2 ಜನರೇಷನ್ಗೆ, ಅದು ತುಂಬಾ ಕಷ್ಟ ಹೋಗ್ತಾ ಇತ್ತು. ಮುಂಚೆ ಇರ್ಲಿಲ್ಲ ಅಂತಿಲ್ಲ, ಮುಂಚೆನೂ ಅದೇ ಕಷ್ಟ ಇತ್ತು. ಜನ ಸುಮ್ನೆ ಅಯ್ಯೋ ಪಾಪ ಏನೋ ಯಾರೋ ಒಬ್ರು ಕಾಂಪ್ರಮೈಸ್ ಹೊಂದಾಣಿಕೆ ಮಾಡ್ಕೊಂಡು ಸುಮ್ನೆ ಇರ್ತಾ ಇದ್ರು ಅಲ್ಲಿ. ಅವ್ರು ಖುಷಿಯಾಗಿದ್ರ? ನಿಜವಾಗ್ಲೂ ಇಲ್ಲ. ನೀವು ನಿಜವಾಗ್ಲೂ ಹೋಗಿ ಆಕ್ಚುಯಲ್ ಜನನ ಇಂಟರ್ವ್ಯೂ ಮಾಡ್ತಾ ಹೋದ್ರೆ ನಿಮ್ ಹ್ಯಾಪಿನೆಸ್ ಲೆವೆಲ್ ಹೇಳಿ, ನಿಮ್ ತಂದೆ ತಾಯಿ ಜೊತೆ ಇದ್ದಿದ್ದಕ್ಕೆ ಏನೇನೇನು ಕಾಂಪ್ರಮೈಸ್ ಮಾಡ್ಕೊಂಡ್ರಿ ಅಂತ 30 ವರ್ಷದಲ್ಲಿ ಏನೂ ಚೇಂಜ್ ಆಗಿರಲ್ಲ. ಅವಾಗ ಸುಮ್ಮನೆ ಮಾತಾಡದೆ ಇರ್ತಾ ಇದ್ರು. ಈಗ ಮಾತಾಡ್ತಾರೆ, ಹೇಳ್ಕೊತಾರೆ, ಒಬ್ರಿಗೊಬ್ರು ಎಕ್ಸ್ಪ್ರೆಸ್ ಮಾಡ್ಕೋತಾರೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. 2 ಜನರೇಷನ್ ಅವ್ರ ಮನೇಲಿ ಇದ್ದು ವಾರಕ್ಕೆ 5 ದಿನ 50 ಸರಿ ಜಗಳ ಆಡಿ 2 ಅವರ್ ಖುಷಿಯಾಗಿರೋ ಬದಲು ಇಬ್ರು ಪಕ್ಕದ ಮನೆಯಲ್ಲೋ ಅಥವಾ ಒಂದು 20 ಕಿಲೋಮೀಟರ್ ದೂರದಲ್ಲೋ ಇದ್ದು ಇಬ್ರು ವಾರಕ್ಕೆ 1 ಸರಿ ಮೀಟ್ ಮಾಡಿ 4 ಅವರ್ಸ್ ಖುಷಿಯಾಗಿ ಇಬ್ರು ಟೈಮ್ ಸ್ಪೆಂಡ್ ಮಾಡಿದ್ರೆ ಇಬ್ಬರದೂ ಫಿಸಿಕಲ್ ಮತ್ತೆ ಮೆಂಟಲ್ ವೆಲ್ ಬೀಯಿಂಗ್ ಎರಡೂ ಎಷ್ಟು ಚೆನ್ನಾಗಿರುತ್ತೆ. ಹೌದು ಅಲ್ವಾ? ಹೌದು. ನನಗೆ ಬೇಕಾದ್ರೆ ನನಗೂ ಸಿಗ್ತಾ ಇದೆ, ನಮ್ಮ ತಂದೆ ತಾಯಿಗೆ ಏನ್ ಬೇಕೋ ಅವ್ರಿಗೂ ಸಿಗ್ತಾ ಇದೆ, ಇಬ್ರು ಖುಷಿಯಾಗಿದ್ದೀವಿ. ಕ್ವೆಶ್ಚನ್ ಏನು ಅಂತಂದ್ರೆ, ನಮ್ಮ ಮೂಡ್ ನಂಬಿಕೆ ಏನು ಅಂತಂದ್ರೆ ನಾವೆಲ್ಲ ಒಂದೇ ಮನೆಯಲ್ಲಿ ಇದ್ರೆ ಮಾತ್ರ ಖುಷಿಯಾಗಿರ್ತೀವಿ ಅನ್ನೋದು ಒಂದು ನಂಬಿಕೆಯಿಂದ ನಾವೆಲ್ಲ ಆಚೆ ಬರ್ಬೇಕಷ್ಟೇ, ಇನ್ನೇನು ಇಲ್ಲ. ಖುಷಿಯಾಗಿದ್ರೆ ಓಕೆ. ಹೌದು. ಇಲ್ಲ ಅಂತಂದ್ರೆ ಫಸ್ಟ್ ಆಪ್ಷನ್ ನೀವೆಲ್ಲ ಜೊತೆಲಿದ್ದು ತಂದೆ ತಾಯಿ ಮಗ ಮಗಳು ಮೊಮ್ಮಕ್ಕಳು ಎಲ್ಲ ಜೊತೆಯಾಗಿ ಒಂದೇ ಮನೇಲಿ ಇರೋಂಥ ಆಪರ್ಚುನಿಟಿ ಇದ್ರೆ ಅದರಷ್ಟು ಒಳ್ಳೇದು ಇನ್ಯಾವುದೂ ಇಲ್ಲ ಖಂಡಿತ. ದಟ್ ಇಸ್ ದ ಮೊದಲನೆಯ ಆಪ್ಷನ್ ಅದು. ಹೌದು. ಅದು ಬಿಟ್ಟು 2ನೇದು 3ನೇದು 4ನೇದು ಬೇರೆ 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 ಕುಟುಂಬಗಳಿದೆ ಎಲ್ಲಾ ಕಡೆ. ಸೊ ಅದಕ್ಕೋಸ್ಕರ ನಾವೊಂದು ಎನೇಬ್ಲರ್ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ. ಖಂಡಿತ. ಈಗ ಈ ಮನಸ್ಸುಮಂಗ್ ಬರೋಣ. ನೀವು ಹೇಳಿದ್ರಿ ಅನಂತರಾಮ್ ಮತ್ತೆ ಸುಮತಿ ಅವರು ಮನಸ್ಸುಮನ್ನ ಒಂದು ಸಂಸ್ಥೆನ ಶುರು ಮಾಡ್ತಾರೆ. ಹೌದು. ಅದು ಅವಿಘ್ನ ಅಂತ, ನೀವು ಮನಸ್ಸು ಅವಿಘ್ನ ಅಂತ. ಸೊ ಅವ್ರು ತುಂಬಾ ರಿಸರ್ಚ್ ಮಾಡಿ ಹೋಗಿ ಬೇರೆ ಬೇರೆ ಕಡೆ ದೇಶ ಮತ್ತೆ ನಮ್ಮ ದೇಶದಲ್ಲೂ ಕೊಯಂಬತ್ತೂರು, ಅಹಮದಾಬಾದ್ ಮತ್ತೆ ಅಲ್ಲೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಅರ್ಲಿ 2000s ಇಂದನೇ ಸೀನಿಯರ್ ಲಿವಿಂಗ್ ಅನ್ನೋ ಕೊಯಂಬತ್ತೂರಲ್ಲಿ ತುಂಬಾ ಇದೆ. ತುಂಬಾನೇ ಹೌದು. ಕೊಯಂಬತ್ತೂರಲ್ಲಿ ತುಂಬಾ ಬಿಲ್ಡರ್ಸ್ ಇದ್ದಾರೆ. ನಾವ್ ಇವಾಗ ಬೆಂಗಳೂರು ಇಡೀ ದೇಶದಲ್ಲಿ ಒಂದು 10,000 ಮನೆ ಇದ್ರೆ ಕೊಯಂಬತ್ತೂರು ಒಳಗಡೆ 10,000 ಮನೆ ಇದೆ. ಓ, ಸೀನಿಯರ್ ಲಿವಿಂಗ್ ಅವಾಗ್ಲಿಂದಾನೇ ಶುರು ಆಗಿದೆ. ಯಾಕೆಂತಂದ್ರೆ ತಮಿಳ್ನಾಡುನ ಜೀರಿಯಾಟ್ರಿಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅಂದ್ರೆ ಜೀರಿಯಾಟ್ರಿಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಜೀರಿಯಾಟ್ರಿಕ್ ಅಂದ್ರೆ ವಯಸ್ಕರು ಬೇಸಿಕಲಿ ಅಲ್ವಾ. ಸೊ ಎಲ್ಲಿ ನಿಮಗೆ ಮೊದಲಿಂದನೂ ಹಿಸ್ಟ್ರಿ ನೋಡ್ಕೊಂತ ಹೋದ್ರೆ ಡಾಕ್ಟರ್ಸು, ಎಜುಕೇಶನಲಿಸ್ಟ್ಸು, ಆಮೇಲೆ ಎಲ್ಲಿ ಲೀಡಿಂಗ್ ಪೊಸಿಷನ್ ಅಲ್ಲಿ ಇರ್ತಾರೆ ಮೆಜಾರಿಟಿ ನೀವು ನೋಡಿದ್ರೆ ತಮಿಳ್ನಾಡಿಂದ ಇರ್ತಾರೆ. ಗೌರ್ಮೆಂಟ್ ಅಲ್ಲೂ ನೀವು ನೋಡಿದ್ರೆ ಮುಂಚೆ ನೋಡ್ತಾ ಹೋದ್ರೆ ಮೆಜಾರಿಟಿ ಪೀಪಲ್ ತಮಿಳ್ನಾಡಿಂದ ಇರ್ತಾರೆ. ಸೊ ಆ ಸ್ಕ್ರಿಪ್ಚರ್ ಇರಬಹುದು, ಆ ಹೆಗ್ಗಳಿಕೆಗೆ ಯಾವಾಗ್ಲೂ ತಮಿಳ್ನಾಡು ಪಾತ್ರ ಆಗಿದೆ ಮೊದಲಿಂದನೂ. ಸೊ ತಮಿಳ್ನಾಡಿನ ಜೀರಿಯಾಟ್ರಿಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಇರ್ತಾರೆ. ಆಮೇಲೆ ಅಷ್ಟೇ 2 ಜನರೇಷನ್ಗೆ ಫ್ರೀಡಮ್ ಸಿಕ್ಕಿರೋದು ತಮಿಳ್ನಾಡಿನಲ್ಲೇ ಮೊದಲು. ಅಂದ್ರೆ ತಂದೆ ತಾಯಿ ಮಗನಿಗೆ ನೀನ್ ಏನ್ ಬೇಕಾದ್ರೂ ಖುಷಿಯಾಗಿ ಮಾಡು, ಮಗಳಿಗೆ ನೀನ್ ಏನ್ ಬೇಕು ಅಂತ ಖುಷಿಯಾಗಿ ಮಾಡು ಅಂತ ಹೇಳಿ ಇನ್ ರಿಟರ್ನ್ ಮಗಳು ನಿಮಗೆ ಏನು ಬೆಟರ್ ಲಿವಿಂಗ್ ಇರಬಹುದು ಅಥವಾ ಅವ್ರಿಗೆ ಫೆಸಿಲಿಟೀಸ್ ಇರ್ಬೋದು ಅದನ್ನ ಕೊಡ್ಬೇಕು ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಅಲ್ಲೇನೆ ಮೊದಲಾಗಿ. ಮೇ ಬಿ ಈ ಮೂಢನಂಬಿಕೆ ಏನಿದೆ ಅದು ದೂರ ಆಗಿದ್ದು ಫಸ್ಟ್ ತಮಿಳ್ನಾಡಲ್ಲಿ. ಸೂಪರ್. ಸೊ ಕೊಯಂಬತ್ತೂರ್ ಆಲ್ಸೋ ಏನಾಗುತ್ತೆ, ಇಟ್ಸ್ ಬೈ ಅನ್ ಆಕ್ಸಿಡೆಂಟ್ ನನ್ನ ಪ್ರಕಾರ. ಅಂದ್ರೆ ಅಲ್ಲಿ ವೆದರ್ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿರೋ ಹಾಸ್ಪಿಟಲ್ಸ್ ಇದೆ ಹತ್ರ, ಆಮೇಲೆ ತುಂಬಾ ಚೆನ್ನಾಗಿರೋ ವೆದರ್. ಯಾಕಂದ್ರೆ ಊಟಿ ಕೊಡೈಕೆನಾಲ್ ಎರಡಕ್ಕೂ ಹತ್ರ ಇರೋದ್ರಿಂದ ಅಲ್ಲಿ ಈ ಫೆಸಿಲಿಟಿ ಸ್ಟಾರ್ಟ್ ಆಯ್ತು.
ಸೊ ಅಲ್ಲೆಲ್ಲ 1, 2, 3 ಫೆಸಿಲಿಟಿ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಜನಕ್ಕೆ ನಂಬಿಕೆ ಬರಕ್ಕೆ ಶುರು ಆಯ್ತು. ಅದಕ್ಕೋಸ್ಕರ ಅದು ಫಾಸ್ಟ್ ಆಗಿ ಗ್ರೋ ಆಯ್ತು ಈ ಸೀನಿಯರ್ ಲಿವಿಂಗ್ ಫೆಸಿಲಿಟೀಸ್ ಅಲ್ಲಿ. ಬಟ್ ಅದಾದ ನಂತರ ಬೇರೆ ಕಡೆ ಇವಾಗ ಎಲ್ಲ ಕಡೆನೂ ಸ್ಟಾರ್ಟ್ ಆಗ್ತಾ ಇದೆ. ಇದ್ರ ಹಿಂದೆ ಒಂದು ಸ್ಟ್ರಾಂಗ್ ರೀಸನ್ ಇದೆ ಆಕ್ಚುಲಿ. ಯಾಕಂದ್ರೆ ಯಾವುದೇ ಒಂದು ಹೊಸ ವೃತ್ತಿ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೊಂದು ಡೇಟಾ ಇರಬೇಕು, ಅದಕ್ಕೂ ಯಾಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದೊಂದು ರೀಸನ್ ಇರಬೇಕು. ಜಪಾನ್ ಇರ್ಬೋದು, ಕೊರಿಯಾ ಇರ್ಬೋದು, ಲಂಡನ್ ಇರ್ಬೋದು, ಎಲ್ಲ ಕಡೆ ನೀವು ನೋಡಿದ್ರೆ ಯಂಗರ್ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇರೋ ರೇಟು 50 ವರ್ಷದಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಜಪಾನ್ ಅಂತ ದೇಶ ಎಲ್ಲ ಆಲ್ರೆಡಿ ಈಗ 30% ಪಾಪ್ಯುಲೇಷನಲ್ಲಿ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಇಂಡಿಯಾಗೆ ನಮ್ಮ ದೇಶದಲ್ಲಿ ನೀವು ನೋಡಿದ್ರೆ 2020 10% ಪಾಪ್ಯುಲೇಷನ್ನು ಸೀನಿಯರ್ ಸಿಟಿಸನ್ಸ್ ಇದ್ದೀವಿ. ಈಗ ಈ 10% ಪಾಪ್ಯುಲೇಷನ್ಸ್ ರೀಚ್ ಆಗೋಕ್ಕೆ ಎಷ್ಟು ವರ್ಷ ತೊಗೊಂಡಿದ್ದೀವಿ ನಾವು? 700-800 ವರ್ಷ ತೊಗೊಂಡಿದ್ದೀವಿ. ಯಾಕೆಂದರೆ ಇವಾಗ ತನಕ ಭಾರತದ ಹೆಗ್ಗಳಿಕೆ ಏನಂತಂದರೆ ವಿ ಆರ್ ಒನ್ ಆಫ್ ದ ವರ್ಲ್ಡ್ಸ್ ಯಂಗೆಸ್ಟ್ ಕಂಟ್ರಿ ಅಂತ. ಯುವ ಜನತೆಗೆ ಹೆಚ್ಚು ಯುವಜನತೆ ಇರುವಂಥ ದೇಶ. ನಾವೇನು ರಿಯಲೈಸ್ ಮಾಡ್ಕೊಳ್ತಾ ಇಲ್ಲ ಅಂದರೆ ಅದನ್ನು ಮಾತಾಡ್ತಾ 30 ವರ್ಷ ಆಗೋಗಿದೆ. ಈಗ ಆ ಯುವಜನರೆಲ್ಲ ಮುದುಕರಾಗ್ತಾ ಇದ್ದಾರೆ. ಈ 2047 2050 ಅಂತ ಇಟ್ಕೊಳ್ಳೋಣ, ಇನ್ನು 25 ವರ್ಷ ಅಷ್ಟೇ ಇದೆ. ನಮ್ಮ ದೇಶದಲ್ಲಿ ಏನಿಲ್ಲ ಅಂತಂದ್ರು 20%, ಅಂದರೆ ಇವಾಗ ಏನಿದ್ದೀವಿ ಇದ್ರ ಡಬಲ್ಲು ಸೀನಿಯರ್ ಸಿಟಿಸನ್ಸ್ ಇರ್ತಾರೆ. ಅದು ನಮ್ಮ ಹತ್ರ ಪ್ರಿಪ್ರೇಷನ್ ಇಲ್ಲ. ಯಾಕೆಂತಂದರೆ ಇವಾಗ ಏನಂದರೆ ಲಾಸ್ಟ್ 30 ವರ್ಷ ಎಷ್ಟು ಮಕ್ಕಳನ್ನ ಅಥವಾ ಯುವಜನತೆ ನೋಡ್ಕೊಳ್ಳೋದಕ್ಕೆ ಯಾವ ಥರ ಸೌಲಭ್ಯತೆ ಬೇಕು, ಕೆಲಸ ಅವ್ರಿಗೆ ಏನು ಕೊಡಬೇಕು, ಅದನ್ನೆಲ್ಲ ಗೌರ್ಮೆಂಟ್ ವರ್ಕ್ ಮಾಡಿದೆ. ಈಗ ಇಮಿಡಿಯೇಟ್ಲಿ ಆ ಶಿಫ್ಟ್ ಎಲ್ಲಿ ಹೋಗಬೇಕು ಅಂತಂದರೆ ಇಷ್ಟು ಸೀನಿಯರ್ ಸಿಟಿಸನ್ಸ್ನ ನೋಡ್ಕೊಳ್ಳೋಕ್ಕೆ ಏನೇನು ಫೆಸಿಲಿಟಿ ಬೇಕು, ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಏನೇನು ಏನೋ ಸೈಕಾಲಜಿಕಲ್ ಸಪೋರ್ಟ್ ಬೇಕು, ತುಂಬ ಇಂಪಾರ್ಟೆಂಟು ಅದು. ಸೊ ಇದು ಒಂದು ಸ್ಟ್ರಾಂಗ್ ರೀಸನ್ನು ಈ ಥರ ಸೀನಿಯರ್ ಲಿವಿಂಗ್. ಸೊ ಸೀನಿಯರ್ ಲಿವಿಂಗ್ ಅನ್ನೋದು ಒಂದು ಪೋರ್ಷನ್ ಅಷ್ಟೇ. ಓವರ್ ಆಲ್ ಎಲ್ಡರ್ ಕೇರ್ ಏನಿದೆ, ನಮ್ಮ ವಯಸ್ಕರನ್ನ ನೋಡ್ಕೊಳ್ಳೋದಕ್ಕೆ ಏನೇನ್ ಥರ ಎಲ್ಲ ಫೆಸಿಲಿಟೀಸ್ ಬೇಕು ಅದರಲ್ಲಿ ಮನಸ್ಸು ಮಾಡ್ತಾ ಇರೋದು ಒಂದು ಸಣ್ಣ ಪೋರ್ಷನ್ ಅಷ್ಟೇ. ಅಂದರೆ ನಾವು ಈ ವಯಸ್ಕರು ಬಂದಿರೋದಕ್ಕೆ ಒಂದು ಮನೆ ಕಟ್ಟಿ ಅವ್ರ ಮನೇನ ಪರ್ಚೇಸ್ ಮಾಡಿಕೊಂಡು ಅವ್ರದ್ದೇ ಸ್ವಂತ ಮನೆಯಲ್ಲಿ ಬಂದಿರೋದಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಸರ್ವಿಸಸ್ ಕೊಡ್ತಾ ಇದೀವಿ ಬೇಸಿಕಲಿ. ಓ ಸೂಪರ್. ಓಕೆ, ಯಾವ ರೀತಿ ಸಪೋರ್ಟ್ ಆ್ಯಂಡ್ ಸರ್ವಿಸಸ್ಸನ್ನು ನೀವು ಕೊಡ್ತೀರಾ? ಸಪೋರ್ಟ್ ಆ್ಯಂಡ್ ಸರ್ವಿಸಸ್ ಜಸ್ಟ್ ಮುಂಚೆ ಒಂದು ಕ್ವಿಕ್ ಡಿಫ್ರೆನ್ಸ್ ಬಿಟ್ವೀನ್ ವೃದ್ಧಾಶ್ರಮ ಅನ್ನೋದೊಂದು ತಲೆಯಲ್ಲಿ ಆ ಪ್ರಶ್ನೆ ಕೇಳಬೇಕಿತ್ತು. ತುಂಬ ಜನಕ್ಕೆ ವೃದ್ಧಾಶ್ರಮ, ಆಮೇಲೆ ಈ ಹಿರಿಯ ನಾಗರಿಕರ ವಸತಿ ಸಮುಚ್ಚಯ, ಅನಾಥಾಶ್ರಮ ಏನಪ್ಪ ಡಿಫ್ರೆನ್ಸ್, ಇದು ಏನು ಅಂತಾನೆ. ಯಾಕೆಂದ್ರೆ ಹೆಂಗೆಂಗೋ ಯೂಸ್ ಮಾಡ್ಬಿಡ್ತಾರೆ ಈ ವರ್ಡ್ಸನ್ನ. ಕರೆಕ್ಟ್. ಈಗ ನನಗೆ ಗೊತ್ತಿರೋರ ಹತ್ರನೇ ಒಂದು ಜ್ವಲಂತವಾದಂಥ ಒಂದು ಉದಾಹರಣೆ ಇದೆ. ಅವರು ಒಳ್ಳೆ ವೃದ್ಧಾಶ್ರಮದಲ್ಲಿ ಇದ್ದಾರೆ, ಆದ್ರೆ ಅವರು ಅನಾಥಾಶ್ರಮಕ್ಕೆ ಹೋಗಿದ್ದಾರೆ ಅಂತ ರಿಲೇಟಿವ್ಸು ಇವರೆಲ್ಲ ಸಂಬಂಧಿಕರೆಲ್ಲ ಎಲ್ಲ ಕಡೆ ಸುದ್ದಿ ಹಬ್ಬಿಸ್ಬಿಡ್ತಾರೆ. ಸೊ ಈ ಒಂದು ಡಿಫ್ರೆನ್ಸನ್ನು ನಾವು ಫಸ್ಟ್ ತಿಳ್ಕೊಬೇಕು. ಸೊ ಅದೇ ಇದೇನಾಗ್ತಾ ಇದೆ ಅಂದರೆ ನಾವು ಋಷಿ ಮೂಲಗಳಿಂದ ತಿಳ್ಕೊಳ್ತಾ ಬಂದರೆ ನಮ್ಮ ದೇವಾನುದೇವತೆಗಳ ಕಾಲದಿಂದ ಆಶ್ರಮ ಅನ್ನೋ ಪದ ಕೆಟ್ಟ ಪದ ಅಲ್ಲ, ಒಳ್ಳೆಯ ಪದ, ಆಶ್ರಯ ಕೊಡುವಂಥ ಸ್ಥಳ ಅಷ್ಟೇ. ಬಟ್ ಜನ ಏನಾಗ್ತಾ ಇದೆ ಅದನ್ನ ಅಲ್ಲಿಂದ ಅದನ್ನ ಏನೊಂದು ಅಡವಳಿಕೆ ಏನಿದೆ ಅಲ್ವಾ ನಮ್ಮ ಒಳಗಡೆ, ಅದು ಕರೆಕ್ಟಾಗಿ ಆಗಿಲ್ಲ ಅಷ್ಟೇ. ಹೌದು, ಇನ್ನೊಂದು ಪ್ರಾಬ್ಲಮ್ ಈ ಅಡವಳಿಕೆಯಲ್ಲಿಂದಲೇ ನಮ್ಮ ನಡವಳಿಕೆಯಿಂದ. ಇನ್ನೊಂದು, ನೀವು ಹೇಳಿರೋ ಪ್ರಕಾರ ನಾನು ಕೂಡ ಎಷ್ಟೋ ಮನೆಗಳಲ್ಲಿ ನಮ್ಮ ಊರುಗಳಲ್ಲಿ ನೋಡ್ತೀನಿ, ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿರಲ್ಲ. ಅಪ್ಪ ಅಮ್ಮ ಮತ್ತು ಮಗ ಮತ್ತು ಸೊಸೆ ಯಾವಾಗ್ಲೂ ಜಗಳ ಮಾಡ್ತಾ ಇರ್ತಾರೆ. ಅವನು ಅಪ್ಪನ ಆಸ್ತಿನೇ ಉಪಯೋಗಿಸ್ಕೊಂಡು ಅಲ್ಲೇ ಇರ್ತಾನೆ, ಅಪ್ಪನಿಗೂ ಬೈತಾನೆ. ಬಟ್ ಅಪ್ಪ ಏನು ಯೋಚನೆ ಮಾಡ್ತಾನೆ ಅಂದರೆ ನನಗೆ ಇದು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂದ್ಬಿಟ್ಟು ದಿನ ಅದೇ ಕಷ್ಟ ಪಟ್ಕೊಂಡಿರ್ತಾನೆ, ಅದೇ ಕಷ್ಟ, ಅದೇ ಇದರಲ್ಲೇ. ಹೌದು. ಯಾಕೆ ಅಪ್ಪ ಯೋಚನೆ ಮಾಡ್ತಾ ಇಲ್ಲ ದಟ್ ನಾನು ದುಡ್ದಿರೋದು, ನಾನು ಮಾಡಿರೋಂಥ ಮನೆ, ನಾನು ಇದನ್ನ ಯಾಕೆ ಬಿಟ್ಕೋಬೇಕು, ಮಗನ ಒದ್ದು ಆಚೆ ಹಾಕ್ಬೇಕು ಅಲ್ವಾ? ಹೌದು. ಬೇಸಿಕಲಿ ಆ ಎಂಪವರ್ಮೆಂಟ್ನ ನಾವು ಗೌರ್ಮೆಂಟ್ ಕಡೆಯಿಂದ ಕೊಡ್ಬೇಕು ಇವಾಗ ಆ್ಯಕ್ಚುಲಿ. ಸೊ ಈಗ ನೀವು ಹೇಳಿದ 100% ಸರಿ. ಮೆಜಾರಿಟಿ ಆಫ್ ದ Tier 2, Tier 3 ಸಿಟೀಸು ಅಥವಾ ಮಧ್ಯಮ ವರ್ಗದ ಜನತೆಯಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ. ಈ ಮಗನಿಗೆ ಏನಾಗ್ಬಿಟ್ಟಿದೆ, ಬೇರೆ ಏನೂ ಮಾಡೋದಕ್ಕೆ ಯೋಗ್ಯತೆ ಇಲ್ಲ, ಅಪ್ಪನ ಆಸ್ತಿನೇ ಅವನಿಗೆ ಬೇಕು. ಆದರೆ ಅವನಿಗೆ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ. ಹೇಗಾದರೂ ಮಾಡಿ ಅಪ್ಪನ ಆಚೆ ಹಾಕ್ಬಿಟ್ರೆ, ಹೌದು, ನಾನು ಇದರಲ್ಲಿ ಉಳ್ಕೊಬಿಡ್ಬೋದು.
ನಾವು ಅದಕ್ಕೆ ಇವಾಗ ನಿಜವಾಗ್ಲೂ ತುಂಬ ಸೀರಿಯಸ್ ಆಗಿ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಯಾವ್ಯಾವ ಥರ ಎಂಪವರ್ಮೆಂಟ್ ನಾವು ಅವರು ಕಷ್ಟಪಟ್ಟು ಅವ್ರು 20 ವರ್ಷ 30 ವರ್ಷ ಕೆಲಸ ಮಾಡಿ ಅವರು ದುಡ್ದಿರುವಂಥ ಆಸ್ತಿನ ಅವ್ರು ಯಾಕೆ ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ನಮ್ಮ ಪಯಣ ಅದರೊಟ್ಟಿಗೆ ಆ್ಯಕ್ಚುಲಿ ವಂಡರ್ಫುಲ್ ಪ್ಯೂರ್ಲಿ ಅದ್ರ ಕಡೆಗೆ. ಸೊ ಈ ಡಿಫ್ರೆನ್ಸ್ ಮಾತಾಡೋಣ. ಈಗ ವೃದ್ಧಾಶ್ರಮ ಅಂತಂದ್ರೆ ಎಲ್ಲ ತರ ವೃದ್ಧಾಶ್ರಮ ಇದೆ. ಒಂದು ಕ್ಯಾಟಗರಿ ನೀವೇ ಹೇಳ್ದಂಗೆ ತಂದೆ ತಾಯಿ ನೋಡ್ಕೊಳಕ್ ಆಗ್ತಿಲ್ಲ, ಅಥವಾ ಅವ್ರಿಗೆ ಅವ್ರ ಹತ್ರ ನೋಡ್ಕೊಳಕ್ ಅವ್ರ ಹತ್ರ ದುಡ್ಡಿರಲ್ಲ, ಅದಕ್ಕೋಸ್ಕರ ಒಂದು ಚಾರಿಟಿ ಸಪೋರ್ಟ್ ಇಂದ ನಡೆಸ್ತಾ ಇರೋದನ್ನ ವೃದ್ಧಾಶ್ರಮ ಅಂತ ಜನರಲ್ ಕನ್ಸೆಪ್ಷನ್ ನಮ್ಮಲ್ಲಿದೆ. ಅದು ಒಂದೇ ಕ್ಯಾಟಗರಿ ಇರೋ ಅವಶ್ಯಕತೆ ಇಲ್ಲ. ಪೇಯ್ಡ್ ಬೇಕಾದ್ರೂ ಪೇಯ್ಡ್ ವೃದ್ಧಾಶ್ರಮ ಇದೆ. ನಾನು ಖುಷಿಯಾಗಿ ಹೌದಪ್ಪ, ನಾನೊಬ್ಬ ಟೀಚರು, ನಾನೊಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದೆ, ನನಗೆ ಮಕ್ಳಿಲ್ಲ. ಈಗೆಲ್ಲ ನಾವಿದನ್ನ 50 ವರ್ಷದ ಮುಂಚೆ ಯೋಚನೆ ಮಾಡೋಣ. 50 ವರ್ಷದ ಮುಂಚೆ, 30 ವರ್ಷದ ಮುಂಚೆ, 100 ವರ್ಷದ ಮುಂಚೆ ಎಲ್ಲರಿಗೂ ಮಕ್ಳಿದ್ರ? ಇಲ್ವಲ್ಲ. ಆಗ್ಲೂ ಈ ಪ್ರಾಬ್ಲಮ್ ಇತ್ತಲ್ವಾ? ಪರ್ಸೆಂಟೇಜ್ ಮೇ ಬಿ ಕಡಿಮೆ ಇತ್ತು, ಇವಾಗ ಪರ್ಸೆಂಟೇಜ್ ಜಾಸ್ತಿ ಇರಬಹುದು. ಲೆಟ್ಸ್ ಸೇ ಯಾರೋ ಒಬ್ರು ಪ್ರೈಮರಿ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ರು, ಅವ್ರು ದುಡ್ದು ಒಂದು 5,000 10,000 ಪೆನ್ಷನ್ ಬರ್ತಾ ಇದೆ. ಜೀವನ ಪೂರ್ತಿ ಅವ್ರ ಕೆಲವೊಂದು ಮನೆ ಮಾಡ್ಕೊಳಕ್ ಆಗ್ಲಿಲ್ಲ, ಅವರೇ ನೋಡ್ಕೊಳಕ್ಕೆ. ಅವ್ರ ಮನೆಯ ಸ್ವಂತ ಇದ್ರು ಅವ್ರನ್ನವರೇ ನೋಡ್ಕೊಳಕ್ ಆಗ್ಲಿಲ್ಲ. ನಾವು ಅರ್ಥ ಮಾಡ್ಕೊಳ್ಳೋಣ, ಅವ್ರ ತಂದೆ ತಾಯಿನೂ ತೀರ್ಕೊಂಡ್ಬಿಟ್ರು, ಅವ್ರೊಬ್ಬರೇ ಇದ್ದಾರೆ ಈಗ. ಅಂತವ್ರು ಹೋಗಿ ಒಂದು ವೃದ್ಧಾಶ್ರಮ ಸೇರ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಅವ್ರು ಬರ್ತಾ ಇದ್ದಿದ್ದು ಪೆನ್ಷನ್ ಅಲ್ಲಿ ಒಂದು 10,000 ಬರ್ತಾ ಇದ್ರೆ 5,000 ರೂಪಾಯಿ ಒಂದು ರೂಮ್ಗೆ ಅವ್ರೊಂದು ವೃದ್ಧಾಶ್ರಮ ಕಟ್ಕೊಂಡು ಇನ್ನೊಂದು 5,000 ಅವ್ರಿಗೆ ಓಡಾಡೋದಕ್ಕೆ, ಮಾತ್ರೆಗಳಿಗೆ, ಅದಕ್ಕೆ ಇದಕ್ಕೆ ಇಟ್ಕೊಂಡು ನಡ್ಕೊಳ್ತಾ ಹೋಗ್ತಾ ಇದ್ರು. ಸೊ ಈ 2 ಕ್ಯಾಟಗರಿ ವೃದ್ಧಾಶ್ರಮ ಅಂತ ಇರ್ತಾ ಇತ್ತು. ಸೊ ಈಗ ಸೀನಿಯರ್ ಲಿವಿಂಗು ಅಥವಾ ನಮ್ಮ ಹಿರಿಯ ನಾಗರಿಕರ ಸಮುಚ್ಚಯಗಳು ನಾವೇನ್ ಮಾಡ್ತಾ ಇದೀವಿ, ಇದು ಟೋಟಲಿ ಆಪೋಸಿಟ್. ಅದಕ್ಕೂ ಇದಕ್ಕೂ ಒಂಥರ ಸಂಬಂಧನೇ ಇಲ್ಲ. ಯಾಕೆ ಅಂತಂದ್ರೆ ಈಗ ಇಂಡಿಯಾನಲ್ಲಿ ಒಂದು ಸ್ಟ್ರಾಂಗ್ ಡೀಪ್ ರೂಟೆಡ್ ಕಲ್ಚರ್ ಏನು ಅಂದ್ರೆ, ನನ್ನ ಸ್ವಂತ ಮನೆಯಲ್ಲಿ ನಾನಿದ್ರೆ ಅದಕ್ಕಿರೋಂಥ ಕಾನ್ಫಿಡೆನ್ಸು ಇನ್ನೇನು ಇಲ್ಲ. ನಾನು ಬಾಡಿಗೆ ಮನೇಲಿರೋ ಕಾನ್ಫಿಡೆನ್ಸ್ಗೂ ನಾನು ಸ್ವಂತ ಮನೇಲಿರೋ ಕಾನ್ಫಿಡೆನ್ಸ್ಗೂ ತುಂಬಾ ಚೆನ್ನಾಗಿ ಹೇಳಿದ್ರಿ ಈ ಮೆಂಟಲ್ ಡಿಫ್ರೆನ್ಸ್. ಸೊ ನನ್ನ ಮನೆ, ನನ್ನ ಹಕ್ಕು, ನನ್ನ ಖುಷಿ, ಹೌದು, ನನ್ನ ಆತ್ಮವಿಶ್ವಾಸ, ಅದನ್ನ ನಮ್ಮ ಭಾರತೀಯರ ಕೈಯಿಂದ ತೆಗಿಯಕ್ಕಾಗಲ್ಲ. ಹೌದು. ಯಾಕೆಂದ್ರೆ ನೀವು ಅಮೆರಿಕ ದೇಶಕ್ಕೆ ಹೋದ್ರೆ 18 ವರ್ಷ ಆದ್ರೆ ಅಪ್ಪ ಟಪ್ ಅಂತ ಹಿಂಗ್ ಹೋಗ್ತಾರೆ, ಆಚೆ ಹೋಗ್ತಾ ಇರ್ಬೇಕು, ಇಂಡಿಪೆಂಡೆಂಟ್ ಆಗಿ ಇರ್ಬೇಕು. ಯಾಕಂದ್ರೆ ಹೋಗಿ ಅವ್ನು ದುಡ್ಕೊಂಡು ಅವನೇನ್ ಕೆಲಸ ಮಾಡ್ಕೊತಾನೆ ಅವ್ನು ನೋಡ್ಕೋತಾರೆ. ಹೌದು. ಅದ್ ನಾವು ಭಾರತದಲ್ಲಿ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ, ಬಟ್ ಅಟ್ಲೀಸ್ಟ್ ಅರಿವಿರ್ಬೇಕು. ನಮ್ ತಂದೆ ಮಾಡಿರೋ ಆಸ್ತಿ ಅವ್ರು ಎಂಜಾಯ್ ಮಾಡ್ಲಿ, ಇದನ್ನ ನಾನು ಏನಾದ್ರೂ ಮಾಡ್ಬೇಕು, ನಾನೇನ್ ಮಾಡ್ಕೊಳ್ತೀನಿ. ಇಬ್ಬರಿಗೂ ಸಪೋರ್ಟ್ ಸಿಸ್ಟಮ್ ಇರೋದು ಖಂಡಿತ ಒಳ್ಳೇದು. ಅಪ್ಪ ಎಜುಕೇಶನ್ಗೆ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕಿಂತ ಇನ್ನೇನ್ ಬೇಕು ನಿಮ್ಗೆ? ಹೌದು. ಅಂದ್ರೆ ಈಗ ನನ್ಗನ್ಸಿರೋ ಪ್ರಕಾರ ಅನಾಥಾಶ್ರಮಕ್ಕೆ ಹೋಗೋದು ಅಂದ್ರೆ ಯಾರು ಇಲ್ಲ, ಅವ್ರಿಗೆ ಯಾರು ಇಲ್ಲ, ನಾನು ಅನಾಥಾಶ್ರಮಕ್ಕೆ ಹೋಗ್ತೀನಿ. ವೃದ್ಧಾಶ್ರಮಕ್ಕೆ ಯಾಕೆ ಹೋದೆ? ನನ್ನ ಕೈಯಲ್ಲಿ ಇಷ್ಟೇ ದುಡ್ಡಿತ್ತು, ನನ್ನ ಕೈಯಲ್ಲಿ ಇಷ್ಟೇ ಮಾಡಕ್ಕಾಯ್ತು, ಹೋದೆ. ನನ್ನ ಹತ್ರ ದುಡ್ಡೇ ಇರ್ಲಿಲ್ಲ. ಅದಕ್ಕೆ ನಮ್ಮ ಪ್ರತಿಯೊಂದು ಕಮ್ಯುನಿಟಿನೂ ಅವ್ರವ್ರದೇ ಅನಾಥಾಶ್ರಮ ನಡ್ತಾ ಇದಾರೆ. ದೊಡ್ಡ ದೊಡ್ಡ ಕಂಪನಿಗಳು ಅವ್ರ ಹತ್ರ ಎಂತ CSR ಫಂಡ್ಗಳಲ್ಲಿ ಚಾರಿಟಿ ನಡೆಸ್ತಾ ಇದ್ದಾರೆ. ಸೊ ಆ ವರ್ಗದವರು ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹೋಗಿ ಇರ್ತಾರೆ. ಈ ಎಲ್ಡರ್ ಅಬ್ಯೂಸ್ ಅಂತ ಏನಿದೆಯಲ್ಲ, ಇದರಲ್ಲಿ ಒಂದು ಪೋರ್ಷನ್ ಪಾಪ ಈ ವೃದ್ಧಾಶ್ರಮಕ್ಕೆ ಬೈ ಫೋರ್ಸ್ ಹೋಗ್ಬೇಕಾಗತ್ತೆ. ಎಲ್ಡರ್ ಅಬ್ಯೂಸ್ ಏನು ಅಂತಂದ್ರೆ, ನೀವ್ ಹೇಳಿದ ಸ್ಟೋರಿ, ಅವ್ರದೇ ಮನೆ, ಅವ್ರ ಮಗನ ಜೊತೆಲೇ ಇದ್ದಾರೆ, ಅವ್ರ ಮಗನೇ ಅವ್ರನ್ನ ಒದ್ದೋಡಿಸಿ ಆಶ್ರಮಕ್ಕೆ ಹಾಕಿರೋದು. ಬಟ್ ಆ ಪರ್ಸೆಂಟೇಜ್ ನೋಡ್ರೆ ತುಂಬಾ ಕಡಿಮೆ, ತುಂಬಾ ಕಡಿಮೆ ಇದೆ. ಸೊ ಅದನ್ನ ಇದಕ್ಕೆ ಏನಂತೀರಾ, ಹತ್ರ ತರಬಾರ್ದು. ಅಂದ್ರೆ ಅದು ನೆಗೆಟಿವಿಟಿ ತುಂಬಾ ಇದೆ ಅಷ್ಟೇ. ಯಾಕೆಂದ್ರೆ ಪಾಪ ನೋಡಿರ್ತಾರೆ ಎಲ್ಲೋ ಒಂದ್ ಕಡೆ ಈ ತರ ಆಗಿರುತ್ತೆ. ಎಲ್ಲಾರ ಮನೆಯಲ್ಲೂ ಎಲ್ಲಾ ಕಡೆನೂ ಅದೇ ಆಗುತ್ತೆ, ಜನರಲೈಸೇಷನ್ ಕಾನ್ಸೆಪ್ಟ್. ಹೌದು, ಕರೆಕ್ಟ್. ಸೊ ಬಟ್ ಈ ಹಿರಿಯ ನಾಗರಿಕರ ಸಮುಚ್ಚಯಗಳು ಹೆಂಗೆ ಅಂದ್ರೆ, ಒಂದ್ ಸಿಂಪಲ್ ಡಿಫ್ರೆನ್ಸ್ ಕೊಡ್ತೀನಿ. ಏನು ಅಂತಂದ್ರೆ, ಮುಂಚೆ ಎಲ್ಲ ಇಂಡಿಪೆಂಡೆಂಟ್ ಹೌಸಸ್ ಮಾಡ್ತಾ ಇದ್ರು. ಎಲ್ಲರೂ ಹೋಗೋ ಒಂದ್ ಸೈಟ್ ತಗೋ, ಅವ್ರ ಮನೆ ಕಟ್ಕೋ, ಗೌರ್ಮೆಂಟ್ ಅಲ್ಲಿಂದ 2 ಕಿಲೋಮೀಟರ್ ಒಳಗಡೆ ಒಂದ್ BDA ಕಾಂಪ್ಲೆಕ್ಸ್, ಒಂದ್ ಪಾರ್ಕ್ ಎಲ್ಲ ಮಾಡ್ಕೊಡ್ತಾ ಇದ್ರು. ದೇಶ ಬೆಳೀತಾ ಅಂದ್ರೆ ನಗರಗಳು ಅಟ್ಲೀಸ್ಟ್ ಬೆಳೀತಾ ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ಗಳು ಹುಟ್ಕೊಂಡು, ಅಪಾರ್ಟ್ಮೆಂಟ್ ಅಲ್ಲಿ ಏನೇನು ಕಾನ್ಸೆಪ್ಟ್ ಕೊಡ್ತಾ ಇದಾರೆ, ನಿಮಗೆ ಸೆಕ್ಯೂರಿಟಿ ಕೊಡ್ತಾ ಇದಾರೆ, ನಿಮ್ಮ ಅಪಾರ್ಟ್ಮೆಂಟ್ ಮೇಂಟೆನೆನ್ಸ್ಗೆ ಹೆಲ್ಪ್ ಮಾಡ್ತಾ ಇದಾರೆ, ನಿಮ್ಗೊಂದು ಸೆಕ್ಯೂರಿಟಿ ಸಿಕ್ತು, ನಿಮ್ಮ ಮಕ್ಳಿಗೆ ಆಟ ಆಡಕ್ ಜಾಗ ಸಿಕ್ತು, ನೀವು ಕೆಲ್ಸಕ್ಕೆ ಹೋಗಿ ಬಂದ್ರು ನಿಮ್ಮ ಮಕ್ಕಳು ಸೇಫ್ ಆಗಿ ಮನೇಲಿ ಇರ್ತಾರೆ ಅಂತ ಒಂದು ಧೈರ್ಯ ನಮಗಿದೆ. ಅದಕ್ಕೆ ಜನ ಈ ಇಂಡಿಪೆಂಡೆಂಟ್ ಲಿವಿಂಗ್ ಇಂದ ಅಪಾರ್ಟ್ಮೆಂಟ್ ಲಿವಿಂಗ್ ಶಿಫ್ಟ್ ಆದ್ರು. ಹೌದು. ಮತ್ತೆ ಇಕಾನಮಿಕಲಿ ಕೂಡ ವರ್ಕೌಟ್ ಆಗಿದೆ. ಯಾಕಂದ್ರೆ ನಗರ ಬೆಳೆದಾಗೇನೆ ಭೂಮಿ ಖರೀದಿ ಮಾಡೋದು ಕೂಡ ತುಂಬಾ ಕಷ್ಟ ಡೆಫಿನೆಟ್ಲಿ. ಸೊ ಅದೇ 1 ಎಕರೆನಲ್ಲಿ 24 ಸೈಟ್ ಮಾಡೋ ಬದಲು ಅದೇ 1 ಎಕರೆನಲ್ಲಿ 100 ಅಪಾರ್ಟ್ಮೆಂಟ್ ಕಟ್ಬೋದು.
ಸೊ ನೀವು ಹೇಳ್ದಂಗೆ 2 ಕೋಟಿ ಕೊಟ್ಟು ಮನೆ ತಗೊಳ್ಳೋ ಬದಲು 50 ಲಕ್ಷ ಕೊಟ್ಟು ಅಪಾರ್ಟ್ಮೆಂಟ್ ತಗೋಬಹುದು. ಸೊ ಅದನ್ನು ಕೂಡ ಒಂದು ಅಡ್ವಾಂಟೇಜ್. ಅದು ಫೈನಾನ್ಷಿಯಲ್ ಅಡ್ವಾಂಟೇಜ್. ಬಟ್ ನಾನು ಸೆಕ್ಯೂರಿಟಿ, ಸೋಷಿಯಲ್ ಸೆಕ್ಯೂರಿಟಿ ಮತ್ತೆ ನಮ್ಮ ಸಪೋರ್ಟ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ನನಗೂ ಹೆಲ್ಪ್ ಆಯ್ತು, ನನ್ನ ಮಕ್ಳಿಗೂ ಹೆಲ್ಪ್ ಆಯ್ತು. ಅಲ್ಲೇ ಒಂದು ಸೀನಿಯರ್ ಸಿಟಿಸನ್ ಪಾರ್ಕ್ ಮಾಡಿದ್ರು, ನನ್ನ ಅಪ್ಪ ಅಮ್ಮ ಅಲ್ಲಿ ಹೋದ್ರು, ಆಟ ಆಡಿದ್ರು ಅನ್ನೋದು ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಬಂತು. ಇದು ಮೇ ಬಿ ಅರ್ಲಿ 2000s ಇಂದ. ಈಗ ಅಪಾರ್ಟ್ಮೆಂಟಲ್ಲಿ ಹೋಗಿ ಮನೆ ತಗೊಳ್ತೀನಿ ಅನ್ನೋದು ಕಾಮನ್ ಆಗಿದೆ. ಹೌದು, ಮೇ ಬಿ 20 ವರ್ಷದ ಮುಂಚೆ ಅಪಾರ್ಟ್ಮೆಂಟ್ ತಗೊಂಡೆ ಅಂದ್ರೆ ಅಯ್ಯೋ ಯಾಕೋ ಚೆನ್ನಾಗಿರೋ ಸೈಟ್ ಸಿಗ್ತಾ ಇತ್ತಲ್ಲ ಅಂತ ಈಗ ಅಪಾರ್ಟ್ಮೆಂಟೇ ಕೇಳ್ತಾ ಇದಾರಲ್ಲ. ಈಗ ಎಲ್ಲರೂ ಅಪಾರ್ಟ್ಮೆಂಟ್ ಬೇಕು, ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ಈಗ ಅಪಾರ್ಟ್ಮೆಂಟ್ ಹೋದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಏನ್ ಸೆಕ್ಯೂರಿಟಿ ಸಿಗುತ್ತೆ, ಏನ್ ಸಪೋರ್ಟ್ ಸಿಗುತ್ತೆ. ಕಮ್ಯುನಿಟಿ ಅನ್ನೋದು ಅಪಾರ್ಟ್ಮೆಂಟ್ ಒಂದು ಕಮ್ಯುನಿಟಿನೇ ಅಲ್ವಾ. ಎಷ್ಟು ಚೆನ್ನಾಗಿ ಅಪಾರ್ಟ್ಮೆಂಟ್ ಅಲ್ಲಿ ಹೋಳಿ ಆಚರಿಸ್ತಾರೆ, ಯುಗಾದಿ ಆಚರಿಸ್ತಾರೆ, ಗಣೇಶನ ಹಬ್ಬ ಆಚರಿಸ್ತಾರೆ ಎಲ್ಲರೂ. ಅದನ್ನು ನೀವು ಆ ಕಮ್ಯುನಿಟಿ ಲಿವಿಂಗ್ ನಿಮ್ ಹಳ್ಳಿನಲ್ಲಿ ಹೆಂಗೆ ಆಚರಣೆ ಮಾಡ್ತಿದ್ರೆ ಅದೇ ತರ ಇದೆ ಅಲ್ವಾ ಅಲ್ಲೂ ಕೂಡ. ಸೀನಿಯರ್ ಲಿವಿಂಗ್ ಅನ್ನೋದು ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ವಯಸ್ಕರಿಗೆ ಅಂದ್ರೆ ನಾವು ಇಂಡಿಯಾ ಭಾರತ ದೇಶದಲ್ಲಿ ಯಾರ್ಯಾರು ಹಿರಿಯ ನಾಗರಿಕರ ಸಮುಚ್ಚಯಗಳು ಮಾಡ್ತಾ ಇದ್ದಾರೆ ಅವ್ರದ್ದು ಏಜ್ ಲಿಮಿಟ್ 55 ವರ್ಷ ಜನರಿಕ್ ಆಗಿದೆ. ಯಾರು 50 ಮಿನಿಮಮ್ ಎಲಿಜಿಬಿಲಿಟಿ ಬಂದು ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಮಗ ಲೋನ್ ತಗೊಂಡು ಮನೆ ಪರ್ಚೇಸ್ ಮಾಡ್ಬೋದು, ಮೊಮ್ಮಗ ಲೋನ್ ತಗೊಂಡು ಪರ್ಚೇಸ್ ಮಾಡ್ಬೋದು, ತಂದೆನೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬಹುದು. ಬಟ್ ಅಲ್ಲಿ ಬಂದು ಇರೋದಕ್ಕೆ ಅಲ್ಲಿ ಬಂದ್ಬಿಟ್ಟು ಅವರು ವಾಸ ಮಾಡೋದಕ್ಕೆ 55 ವರ್ಷ ಆಗಿರ್ಬೇಕು ಒಬ್ಬರಿಗೆ, ಗಂಡ ಅಥವಾ ಹೆಂಡತಿ ಒಬ್ಬರಿಗೆ 55 ವರ್ಷ ಆಗಿರ್ಬೇಕು. ಯಾಕೆ ಇದನ್ನ ಮಾಡಿದೀವಿ ಅಂದ್ರೆ ಅವ್ರು ಕೊಡುವಂತ ಫೆಸಿಲಿಟಿಗಳು ಅದಕ್ಕೆ ಅನುಕೂಲವಾರ, ಅವ್ರಿಗೆ ಮೆಡಿಕಲ್ ಸೌಲಭ್ಯ ಅಂತ ಬಂದ್ರೆ ಇವಾಗ ನಾನು ಹೇಳ್ದಂಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೆ ನಿಮ್ಗೆ, ಈ ಅದೇ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ವಯಸ್ಕರಿಗೆ ಏನೇನ್ ಬೇಕೋ ಆ ಫೆಸಿಲಿಟಿನ ಕೊಡೋದೇ ಸೀನಿಯರ್ ಲಿವಿಂಗ್ ಅಷ್ಟೇ. ಓಕೆ, ಸಿಂಪಲ್. ಸೊ ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ಏನ್ ತುಂಬಾ ಇಂಪಾರ್ಟೆಂಟು ಸೀನಿಯರ್ ಸಿಟಿಸನ್ಸ್ನ, ಇವಾಗ ಕಾಮನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು, ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಯಾರೋ ಒಂದು 25 ವರ್ಷ ಗಂಡ ಹೆಂಡತಿ ಇಬ್ರು, ಒಬ್ರು ಗೌರ್ಮೆಂಟ್ ಎಂಪ್ಲಾಯಿ, ಒಬ್ರು ಬ್ಯಾಂಕ್ ಎಂಪ್ಲಾಯಿ ಕೆಲಸ ಮಾಡಿದ್ದಾರೆ, ರಿಟೈರ್ ಆಗಿದ್ದಾರೆ. ಇವಾಗ ಅವ್ರಿಗೇನೋ ಒಂದು ಅವ್ರದ್ದೇ ಆದಷ್ಟು ಸೇವಿಂಗ್ಸ್ ಇಟ್ಕೊಂಡಿದ್ದಾರೆ, ಪೆನ್ಷನ್ ಬರ್ತಾ ಇದೆ. ಮಗ 20 ಕಿಲೋಮೀಟರ್ ದೂರದಲ್ಲಿ ಇರ್ಬೋದು ಅಥವಾ 2000 ಕಿಲೋಮೀಟರ್ ದೂರದಲ್ಲಿ ಇರಬಹುದು. ಅವ್ರದ್ದೇ ಆದಂಥ ಲೈಫ್ ಸ್ಟೈಲ್ ಇದೆ, ರಿಲೇಶನ್ಶಿಪ್ ತುಂಬ ಚೆನ್ನಾಗಿದೆ. ಇವರು ವಯಸ್ಸಾಗ್ತಾ ಇದೆ, ಅವ್ರಿಗೆ ಅಡುಗೆ ಮಾಡ್ಕೊಳಕ್ ಬೋರು, ಅದಕ್ಕೋಸ್ಕರ ಒಂದು ಅಡುಗೆಯವ್ರನ್ನ ಇಟ್ಕೊಂಡಿದ್ದಾರೆ. ಅಡುಗೆಯವ್ರು ಬರ್ತಾರೆ ಬೆಳಗ್ಗೆ 8 ಗಂಟೆಗೆ. ಏನು ಅಡುಗೆ ಮಾಡಬೇಕು ಅಂತ ಇವ್ರು ಬೆಳಗ್ಗೆ ಅದಕ್ಕೆ ಮುಂಚೆ ಹೋಗಿ ತರಕಾರಿ ತಂದಿರಬೇಕು, ಅಡುಗೆ ಮಾಡೋಕ್ಕೆ ಪ್ರಿಪರೇಷನ್ ಮಾಡಬೇಕು. ಕೆಲಸದವ್ರು ಬರ್ತಾರೆ, ಕೆಲಸದವ್ರು ಎಲ್ಲ ಮೂಲೆ ಕಸ ಗುಡಿಸ್ತಾ ಇದ್ದಾರೆ ಅಂತ ಇವ್ರು ಹೋಗಿ ನೋಡ್ಕೋಬೇಕು. ಮತ್ತು ಸಾಯಂಕಾಲ ಬಿಲ್ಡಿಂಗ್ ಅಲ್ಲಿ ವಾಟರ್ ಲೀಕ್ ಆಗ್ತಾ ಇದೆ, ಅದನ್ನ ಅದೇ ಒಂದು ದೊಡ್ಡ ಕೆಲಸ ಇವ್ರಿಗೆ. ಆಕ್ಚುಲಿ ನೀವು ಹೇಳಕ್ ಹೋದ್ರೆ ಈ 60-70 ಇವರು ಹೌಸ್ ಮ್ಯಾನೇಜರ್ಸು ಬೇಸಿಕಲಿ. ಅವ್ರ ಮನೇಲಿ ಇದನ್ನೆಲ್ಲ ನೋಡ್ಕೊಳಕ್ ಎಂಜಾಯ್ ಮಾಡೋ ಟೈಮಲ್ಲಿ ಅದನ್ನ ಹೌಸ್ ಮ್ಯಾನೇಜ್ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್, ನಾವಿಬ್ರೇ ಇರೋದು. ಮಧ್ಯಾಹ್ನ ಅನ್ನ ಸಾರು ಬೀಟ್ರೂಟ್ ಪಲ್ಯ ಮಾಡಿದ್ವಿ, ಅದೇ ಉಳ್ಕೊಂಡಿದೆ. ಸಾಯಂಕಾಲಕ್ಕೂ ಅದೇ ಒಂಚೂರು ತಿನ್ಕೊಂಡ್ರೆ ಸಾಕು. ನಾಳೆ ಅಡಿಗೆ ಬರ್ತಾಳಲ್ಲ ಅಂದ್ಬಿಟ್ಟು ಮತ್ತೆ ಹೊಸದ್ ಮಾಡಿಸ್ಬೇಕು, ಅದಕ್ಕೋಸ್ಕರ ವೇಸ್ಟ್ ಆಗುತ್ತೆ ಅಂತ ಇದೇ ಒಂಚೂರು ತಿನ್ಕೊಂಡ್ಬಿಡೋಣ ಅಂತ. ನಾವ್ ಈ ಕಾಂಪ್ರಮೈಸ್ ಅಲ್ಲೇ ನೋಡ್ತಾ ಇದ್ರೆ ನಿಧಾನಕ್ಕೆ ನೀವು ಯೋಚನೆ ಮಾಡ್ತಾ ಹೋದ್ರೆ ಈ ಕಾಂಪ್ರಮೈಸ್ ಮಾಡ್ತಾ ಡೈರೆಕ್ಟ್ಲಿ ಒಳಗಡೆ ಖುಷಿ ಇಲ್ಲ, ನಿಧಾನಕ್ಕೆ ಈ ಒಂಟಿತನ ಕಾಡ್ತಾ ಶುರು ಆಗುತ್ತೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎರಡು ತರ. ಮತ್ತೆ ಗಂಡ ಹೆಂಡತಿ ಇಬ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಸೀರಿಯಲ್ ನೋಡ್ತೀರಾ? ಫ್ರೀ ಮೈಂಡ್ ಇರಲ್ಲ, ಏನು ಫ್ರೀ ಮೈಂಡ್ ಇರೋದಿಲ್ಲ. ಇವಾಗ ಫಾರ್ ಸಮ್ ಇನ್ಸ್ಟೆನ್ಸ್ ಹೆಂಡತಿಗೆ ಹುಷಾರಿಲ್ಲ, ಜ್ವರ ಬಂತು, 1-2 ದಿವಸ ರೆಸ್ಟ್ ತಗೊಳ್ಬೇಕು ಅಂದ್ರೆ ಗಂಡನ್ ಕೈ ಕಾಲ ಆಡೋದೇ ಇಲ್ಲ, ಗೊತ್ತೇ ಇಲ್ಲ. ಬಿಕಾಸ್ ಕೆಲ್ಸದವಳು ಬಂದ್ಲಾ, ಅಡಿಗೆವಳು ಬಂದ್ಲಾ, ಅಡಿಗೆವನ್ ಬಂದ್ನ, ಅದಾಯ್ತಾ ಇದಾಯ್ತಾ ಎಲ್ಲ ಅರ್ಧ ನೋಡ್ತಾ ಇದ್ದಿದ್ದು. ನಾನು ತರಕಾರಿ ತರ್ತಾ ಇದ್ದೆ, ಈಗ ಇವಳಿಗೆ ಹುಷಾರಿಲ್ಲ, ನಾನೇನ್ ಮಾಡೋದು? ಈಗ ಅವ್ರು ಬರ್ದೇ ಹೋದ್ರೆ ಏನ್ ಮಾಡೋದು? ಇದೇ ಪ್ರಾಬ್ಲಮ್ ಮುಂದುವರಿತಾ ಹೋಗುತ್ತೆ. ಸೀನಿಯರ್ ಲಿವಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ನೀವು ಬನ್ನಿ ಮನೆ ತಗೊಳ್ಳಿ, ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡೋದು ಸಿಂಪಲ್. ನೀವು ಅಡುಗೆ ಮಾಡಕ್ ಸರ್, ನೀವು 60 ವರ್ಷ ಬ್ಯಾಂಕಲ್ಲಿ ಕೆಲಸ, 60 ವರ್ಷ ನಿಮಗಾಯ್ತು, ಬ್ಯಾಂಕಲ್ಲಿ ರಿಟೈರ್ ಆಯ್ತು, ನಿಮಗೆ ಇಷ್ಟು ವರ್ಷ ನಾನು ರಿಟೈರ್ಡ್ ಅಂತ ಹೇಳಿದ್ರಿ ಖುಷಿಯಾಗಿ. ನಿಮ್ಮ ಹೆಂಡತಿಗೆ ಯಾವಾಗ ರಿಟೈರ್ಮೆಂಟ್ ಕೊಡ್ತೀರಾ? ನೀವು 80 ವರ್ಷ ಆದ್ರೂ ನಿಮ್ಮ ಹೆಂಡತಿಗೆ ಅದೇ ತರ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡೋದು ಸರಿನಾ? ಕೈ ನಡುಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ನನ್ನ ಹೆಂಡತಿ ಚೆನ್ನಾಗಿ ಅಡುಗೆ ಮಾಡಬೇಕು. ಅವ್ರಿಗೆ ಯಾವಾಗ ರಿಟೈರ್ಮೆಂಟ್ ಸಿಗುತ್ತೆ? ನಿಮ್ಮನ್ನು ಆಲ್ರೆಡಿ ನಿಮ್ಮ ಕೆಲಸ ಇನ್ನೊಂದು ಇಂಡಿಯಲ್ಲಿ ಎಷ್ಟೊಂದು ವಿಡಿಯೋಗಳೆಲ್ಲ ಈ ನಡುವೆ ಜನ ನೋಡಿರ್ತಾರೆ, ಅರಿವಾಗಿದೆ ಡೆಫಿನೆಟ್ಲಿ. ಮನೆ ಒಡತಿ ಮನೆಯಲ್ಲಿ ಎಷ್ಟು ಕೆಲಸ ಮಾಡ್ತಾರೋ ಅದ್ರ ಪವರು ನೀವು ಹೊರಗಡೆ ಹೋಗಿ ದುಡ್ಕೊಂಡ್ ಬರೋದಕ್ಕಿಂತ ಜಾಸ್ತಿ ಕಾಂಟ್ರಿಬ್ಯೂಷನ್ ಅದು. ಹೌದು, ಅದಕ್ಕೆ ಅಲ್ವಾ ಹೌಸ್ ವೈಫ್ ಅಂತ ಹೇಳ್ಬೇಡಿ, ಹೋಮ್ ಮೇಕರ್ ಅಂತ ಹೇಳಿ ಅಂತ. ಬಿಕಾಸ್ ಅವರೇ ನಿಮ್ಮ ಮನೇನ ಕಟ್ಟಿರೋದು ಬೇಸಿಕಲಿ. ನಿಮ್ಗೋಸ್ಕರ
ನೋಡ್ಕೊಂಡಿರೋದು ಕಂಪ್ಲೀಟ್ಲಿ ಅವರೇ. ಅದು ಒಂದ್ ಕ್ಯಾಟಗರಿ ಆಫ್ ಪೀಪಲ್. ಇನ್ನೊಂದು ಕ್ಯಾಟಗರಿ ಆಫ್ ಪೀಪಲ್ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡಿರೋರು ಇದ್ದಾರೆ 20 ವರ್ಷ 30 ವರ್ಷದಿಂದ ಆಲ್ರೆಡಿ. ಸೊ ಅವ್ರು ಎಲ್ಲಾ ಸೆಟ್ ಆಫ್ ಪೀಪಲ್ನು ಸೀನಿಯರ್ ಲಿವಿಂಗ್ ಬಂದು 4 ಇಂಪಾರ್ಟೆಂಟ್ ಥಿಂಗ್ಸ್ ಸರ್ ನಮ್ಮ ಸರ್ವಿಸಸ್ ಅಲ್ಲಿ. ಒಂದು ರೆಗ್ಯುಲರ್ ಅಪಾರ್ಟ್ಮೆಂಟ್ ಮೇಂಟೆನೆನ್ಸ್ ಮಾಡ್ತೀವಿ. ಅದು ಬಿಟ್ಬಿಟ್ಟು 4 ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಒಂದು ಅವರ ಊಟ ತಿಂಡಿ ಡಿಸಿಪ್ಲಿನ್ ಪರ್ಫೆಕ್ಟ್ ಆಗಿರುತ್ತೆ ನಮ್ಮ ಹತ್ರ. ಅವ್ರಿಗೆ ಬೇಕಾಗಿರೋಂಥ, ನೀವು ಈ ನಡುವೆ ಎಲ್ಲ ನೋಡಿದಿರಲ್ವಾ, ನಿಮ್ ವೆಲ್ನೆಸ್ ಚೆನ್ನಾಗಿರ್ಬೇಕು ಅಂತಂದ್ರೆ ಎಲ್ಲ ಕಲರ್ ಇರಬೇಕು. ಸೊಪ್ಪು ತಿನ್ಬೇಕು, ತರಕಾರಿನೂ ತಿನ್ಬೇಕು, ಅನ್ನನೂ ತಿನ್ಬೇಕು, ಚಪಾತಿನೂ ತಿನ್ಬೇಕು. ಎಲ್ಲಾನು ಬೇಕಾಗಿರುವಂತಹ ಒಂದು ನ್ಯೂಟ್ರಿಷನ್ ಕರೆಕ್ಟ್ ಆಗಿ ನೀವು ಊಟ ಮಾಡಕ್ ಶುರು ಮಾಡಿದ್ರೆ ನಿಮ್ ಹೆಲ್ತ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಹೌದು ಅಲ್ವಾ? ಬಟ್ ಇದು ಮನೆಯಲ್ಲಿ ಇಬ್ಬರೇ ಇದ್ದಾಗ 10 ಐಟಮ್ ಮಾಡ್ಕೊಂಡು ತಿನ್ನಕ್ಕಾಗತ್ತಾ? ಇಲ್ಲ. ನಮ್ಮ ಪ್ರತಿಯೊಂದು ನಮ್ಮ ಫೆಸಿಲಿಟಿಗೆ ಬಂದ್ರೆ ನೀವು ಊಟದಲ್ಲಿ 13ರಿಂದ 14 ಐಟಮ್ ಇರುತ್ತೆ. ಅಂದ್ರೆ ನೀವು ಕಾಮನ್ ಕಿಚನ್ ಕೊಡ್ತೀವಿ. ಅದು ನಮ್ಮ ಫಸ್ಟ್. ಊಟ ವೇಸ್ಟ್ ಆಗುತ್ತೆ, ಅಡಿಗೆಯವನು ಬಂದಿಲ್ಲ, ಅಡಿಗೆಯವಳು ಬಂದಿಲ್ಲ, ಇದ್ಯಾವ ಚಿಂತೆನೂ ಇಲ್ಲ. ಟೈಮಿಗೆ ಬನ್ನಿ, ಖುಷಿಯಾಗಿ ಒಳ್ಳೆ ಡೈನಿಂಗ್ ಏರಿಯಲ್ಲಿ ಕೂತ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನು ನೀವು 2 ಐಟಮ್ ಮಾಡ್ತೀರೋ ಅದಕ್ಕಿಂತ 4ರಷ್ಟು ಜಾಸ್ತಿ ಐಟಮ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಅದೇ ಕೂತ್ಕೊಂತೀನಿ. ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ನಿಮ್ ಮನೇಲಿದ್ದು ನೀವ್ ಎಷ್ಟು ಖರ್ಚು ಮಾಡ್ತಾ ಇದ್ರಿ, ನಿಮ್ ಕುಕ್ ಆಂಟಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ರಿ, ಬಂದು ಅಡುಗೆ ಮಾಡೋರು ಎಷ್ಟು ಖರ್ಚು ಮಾಡ್ತಾ ಇದ್ರಿ, ನಿಮ್ ಹಾಲು ಮೊಸರು ತರಕಾರಿ ಎಲ್ಲ ಸೇರಿಸಿದ್ರೆ ಒಂದು 20,000 ಅಟ್ಲೀಸ್ಟ್ ಖರ್ಚು ಮಾಡ್ತೀವ ಇವತ್ತಿನ ದಿನದಲ್ಲಿ. ನಮ್ಮ ಫೆಸಿಲಿಟಿನಲ್ಲಿ 15,000ಕ್ಕೆ ಇಬ್ರು ಫುಲ್ ಮಂತ್ ಊಟ ಮಾಡ್ಬೋದು, ವಿತ್ ಎಲ್ಲ ತರ ಚಾಯ್ಸ್. ಹಬ್ಬದ ದಿನ ಹಬ್ಬದ ಅಡ್ಗೆ, ನಾರ್ಮಲ್ ದಿನ ನಿಮ್ಗೆ ಪೌಷ್ಟಿಕ ಆಹಾರ. ಬೆಳಗ್ಗೆ 6 ಗಂಟೆಗೆ ಕಾಫಿ ಟೀ, ಬೆಳಗ್ಗೆ 8 ಗಂಟೆಗೆ ತಿಂಡಿ, ಮಧ್ಯಾಹ್ನ 1 ಗಂಟೆ 12:30 ಊಟ, 4 ಗಂಟೆಗೆ ಕಾಫಿ ಟೀ ವಿತ್ ಸ್ನ್ಯಾಕ್ಸ್, ಡಿನ್ನರು, ಬೆಡ್ ಮಿಲ್ಕ್ ಎಲ್ಲಾನು ಇನ್ಕ್ಲೂಡ್ ಆಗ್ಬಿಟ್ಟಿರುತ್ತೆ. ಅದ್ರ ಮಧ್ಯ ಅವ್ರೇನಾದ್ರು ಚಿಕ್ಕ ಪುಟ್ಟದೇನಾದ್ರು ಮನೇಲಿ ಮಾಡ್ಕೋಬೇಕು ಅಂದ್ರೆ ಅವ್ರ ಮನೆ ಅಡುಗೆ ಮನೆ ಇದೆ, ಬೇಕಾದ್ರೆ ಮಾಡ್ಕೋಬಹುದು ಅವ್ರಿಗೇನಾದ್ರು ಇಷ್ಟ ಬಂದ್ರೆ. ಅದನ್ನು ಇಲ್ಲ ಅಂತಂದ್ರೆ ನಮ್ಮ ಕಿಚನ್ಗೆ ಬಂದು ಕುಕ್ಕಿಯರ್ ಒಂದು ಕೌಂಟರ್ ಅಂತ ಇರುತ್ತೆ. ಸೊ ಅಲ್ಲೇ ಬಂದು ಅವರು ನನ್ಗೆ ಈ ಐಟಮ್ ಎಲ್ಲ ಕೊಟ್ಬಿಡಪ್ಪ, ನನ್ಗೆ ಇವತ್ತು ಇದೊಂದು ಸಬ್ಬಕ್ಕಿ ಪಾಯಸ ಮಾಡ್ಬೇಕು ಅಂತ ಆಸೆ ಆಗ್ತದೆ ಅಂದ್ರೆ ಮಾಡ್ಕೊಂಡು ನೀವು ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಕಮ್ಯುನಿಟಿ ಅವ್ರು ಎಲ್ಲರಿಗೂ ಖುಷಿಯಿಂದ ಹಂಚಿ ತಿನ್ನಿ ಖುಷಿಯಾಗಿರಿ. ಸೊ ಇದು ಫುಡ್. ಎರಡನೇದು ಎಮರ್ಜೆನ್ಸಿ ಹೆಲ್ತ್ ಕೇರ್ ಮತ್ತೆ ಪ್ರಿವೆಂಟಿವ್ ಹೆಲ್ತ್ ಕೇರ್. ಸೊ ಎಮರ್ಜೆನ್ಸಿ ಹೆಲ್ತ್ ಕೇರ್ ಏನು ಅಂತಂದ್ರೆ, ಇವತ್ತಿನ ದಿನದಲ್ಲಿ ಎಮರ್ಜೆನ್ಸಿ ಹೆಲ್ತ್ ಕೇರ್ ಅಂತ ಬಂದಾಗ ಈ ಹಾಸ್ಪಿಟ್ಲಿಗೆ ರೀಚ್ ಆಗೋದೇ ಒಂದು ದೊಡ್ಡ ಭಯ. ತುರ್ತು ಆರೋಗ್ಯ ಸೇವೆ ಡೆಫಿನೆಟ್ಲಿ. ಯಾಕೆಂತಂದ್ರೆ ಇವಾಗಿರುವಂತ ಫಾಸ್ಟ್ ಡೆವಲಪ್ಮೆಂಟ್ ಸಿಟೀಸು, ಟ್ರಾಫಿಕ್, ಮತ್ತೆ ನಮ್ಮ ಸಪೋರ್ಟ್ ಸಿಸ್ಟಮ್ ಮುಂಚೆ ತರ ಯಾರೋ 6 ಗಂಟೆ 8 ಗಂಟೆ ಕೆಲಸ ಮಾಡ್ತಾ ಇಲ್ಲ ಸರ್. ಈಗೆಲ್ಲ ಮಿನಿಮಮ್ ಕೆಲಸದ ಗಂಟೆ 10 ಗಂಟೆ 12 ಗಂಟೆ ಮಿನಿಮಮ್. ಸೊ ಅಕ್ಕಪಕ್ಕದ ಮನೆಯವರು ಯಾರಿಗೂ ಟೈಮ್ ಇಲ್ಲ ಇವಾಗ, ನೋಡ್ಕೋತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಇಲ್ಲೇನಂದ್ರೆ ಒಂದು ಎಮರ್ಜೆನ್ಸಿ ಹೆಲ್ತ್ ಸಪೋರ್ಟ್ ನಿಮಗೆ ಇರುತ್ತೆ. ತುರ್ತು ಆರೋಗ್ಯ ಸೇವೆ ಯಾವಾಗ್ಲೂ ನಿಮ್ಮ ಹತ್ರ ರೆಡಿ ಇರುತ್ತೆ. ಏನೋ ಬಿದ್ರ, ಚಿಕ್ಕ ಗಾಯ ಆಯ್ತಾ, ಇಮಿಡಿಯೇಟ್ ಆಗಿ ಒಂದು ಪ್ಯಾನಿಕ್ ಅಲಾರ್ಮ್ ಸಿಸ್ಟಮ್ ಅಂತ ಒಂದು ಬಟನ್ ಇರುತ್ತೆ ನಮ್ಮ ಮನೆಯಲ್ಲಿ. ಮನೆ ಪೂರ್ತಿನೇ ಹಾಲಲ್ಲಿ, ಬೆಡ್ರೂಮಲ್ಲಿ, ಬಾತ್ರೂಮಲ್ಲಿ ಎಲ್ಲ ಕಡೆ ಒಂದು ಚಿಕ್ಕ ಬಟನ್ ಇಟ್ಟಿರ್ತೀವಿ. ನಿಮ್ಗೆ ಏನೇ ಆತಂಕ ಆಯಿತು ಅಥವಾ ಬಿದ್ರಿ, ಏನಾದರೂ ತೊಂದರೆ ಆಯಿತು ಅಂದರೆ ಆ ಬಟನ್ ಒತ್ತಿದ ತಕ್ಷಣ ನರ್ಸ್ ನಿಮ್ಮ ಮನೆಗೆ ಇಮಿಡಿಯೇಟ್ ಆಗಿ ಬರ್ತಾರೆ. ನಮ್ಮ ಹತ್ರ ಒಂದು ನರ್ಸಿಂಗ್ ಸ್ಟೇಷನ್ ಇರುತ್ತೆ. ಸೊ ಸುಶ್ರುತ ಕೇಂದ್ರ ಇರುತ್ತೆ ಅಲ್ಲೇ. ಸೊ ಅಲ್ಲಿಂದ ನರ್ಸ್ ಇಮಿಡಿಯೇಟ್ ಆಗಿ ಬರ್ತಾರೆ ನಿಮ್ಮ ಮನೆಗೆ. ಏನೇ ತುರ್ತು ಆರೋಗ್ಯ ಸೇವೆ ನಿಮಗೆ ಬೇಕು ಅಂದರೆ ಮಾಡ್ತಾರೆ. ಇದು ತುರ್ತು ಆರೋಗ್ಯಕ್ಕೆ ಒಂದು ಸಪೋರ್ಟ್. ಸೊ ಆ ಭಯ ಇರಲ್ಲ, ನನ್ಗೆ ಏನಾದರೂ ಆಗೋದ್ರೆ ಯಾರಪ್ಪ ಬರ್ತಾರೆ ನೋಡ್ಕೋತಾರೆ ಅನ್ನೋದು ಸಮಸ್ಯೆನೇ ಇಲ್ಲ. ಅದಕ್ಕಿಂತ ಎಲ್ಲದಕ್ಕೂ ಮಗನೇ ಬರ್ಬೇಕು, ಮಗಳೇ ಬರ್ಬೇಕು, ಅಮೆರಿಕದಿಂದನೇ ಬರ್ಬೇಕು ಅಂತ ಪ್ರಾಬ್ಲಮ್ ಇಲ್ಲ, ಆ ಕಡೆ ಎಲ್ಲಿಂದನೂ ಬರ್ಬೇಕು ಅನ್ನೋಂಥ ಒಂದು ಇದಿಲ್ಲ, ತೊಂದರೆ ಇಲ್ಲ. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ ಮಾಡ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಏನು ಅಂತಂದ್ರೆ ಪ್ರಿವೆನ್ಷನ್